ನಮಸ್ಕಾರ ಮ್ಯಾಮ್. One question ಕೇಳ್ತೀನಪ್ಪ. I told them no, I have 4 questions. ಕೇಳಿ ಬಿಡಿ, ನಮ್ Okay. ತುಂಬಾ ಫ್ರೆಂಡ್. Ah, okay. Do, do you do you feel privileged? You are, having 3 production houses. But what is your challenge? What is your individual contribution to the film, Andre, as an actor? ಅಫ್ಕೋರ್ಸ್ ಏನೇ ಕೆಲಸ ಮಾಡ್ಬೇಕಂದ್ರೂ 100% ಎಫರ್ಟ್ ಹಾಕ್ಲೇಬೇಕು. ಆ್ಯಂಡ್ ಪ್ರಿವಿಲೇಜ್ ಅನ್ನೋದಕ್ಕಿಂತ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವರ್ಕಿಂಗ್ ವಿತ್ ಪೀಪಲ್ ಐವ್ ಸೀನ್ ಸಿನ್ಸ್ ಐ ವಾಸ್ ಅ ಚೈಲ್ಡ್. ಅಂದರೆ ಚಿಕ್ಕ ವಯಸ್ಸಿಂದನೂ ನಾನು ಲೈಕ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಅವರೆಲ್ಲ ನನ್ನ ಫ್ಯಾಮಿಲಿ ಥರ. ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ತುಂಬ ಖುಷಿ ಆಗೇ ಆಗುತ್ತೆ. So you are in the comfort zone. ಹೌದು. ಕಂಫರ್ಟ್ ಝೋನ್ ಓನ್ಲಿ ಪ್ರೊಡ್ಯೂಸರ್ಸ್, ಆದರೆ ಬೇರೆದೆಲ್ಲ ಅದೇನು ಇಲ್ಲ ಮ್ಯಾಮ್, He has ಇವಾಗ to answer. ಒಂದ್ ನಿಮಿಷ ನಾನು ಮಾತಾಡ್ತೀನಿ ಬಿಡಿ ಮ್ಯಾಮ್. ಕೆಲಸ ಅಂತೂ ಮಾಡ್ಲೇಬೇಕಲ್ವಾ? ಇವಾಗ ಅವ್ರು ಹೇಳ್ದಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಒಂದು ಮಾಡಿದ್ರೆ ಜನ ಒಪ್ತಾರ ಅಲ್ವಾ? ಎಂಡ್ ಆಫ್ ದ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನ. ಜನನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ, ನಿಮ್ಗೂ ಗೊತ್ತದು. ಸೊ ನಾನು ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವ್ರು ನನ್ನ ಮೆರೆಸ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. Okay. ಕಂಫರ್ಟ್ ಝೋನ್ ಕಲ್ ಜಸ್ಟ್ ಫಿನಿಶ್ ಇಟ್ ಆಫ್ ಬೇಕು. ಈ ಸಿನಿಮಾದಲ್ಲಿ ರೋಹಿತ್ ಅವರು ಮತ್ತು ಸತ್ಯ ಸರ್ ಅವಾಗ ಹೇಳ್ದಂಗೆ ಲೊಕೇಶನ್ಸ್ 75 ದಿನದಲ್ಲಿ ಒಂದು 65 ಲೊಕೇಶನ್ ಮಾಡಿದ್ವಿ. ಡಂಪ್ ಯಾರ್ಡಲ್ಲಿ 4 ದಿನ ಮಾಡಿದ್ವಿ. ಕಂಫರ್ಟ್ ಝೋನಲ್ಲಿ ಇರೋರು ಡಂಪ್ ಯಾರ್ಡಲ್ಲಿ ಇರೋಕೆ 4 days ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ. ಕಂಫರ್ಟ್ ಝೋನ್ ಅಲ್ಲ. ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದು. ಅಲ್ಲಲ್ಲ ಹೇಳ್ತೇನೆ, ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು. ಸಿನಿಮಾಗೆ ಅವ್ರು ಹಾಕಿರೋದು ಎಫರ್ಟ್ ಆಗಲಿ, ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು, ನಮ್ಗೇನು ಸಿನಿಮಾ ನೋಡಿದಾಗ ಇದು ಬೇಕಾ ಅದು ಬೇಡ ಅನ್ಬೋದು. ಬಟ್ ದಿ ಎಫರ್ಟ್ ಅವ್ರದ್ದು ಎಂಟೈರ್ ಟೀಮ್, ಡೈರೆಕ್ಟರ್ ಆಗಲಿ, DOP ಆಗಿರಲಿ, ಹೀರೋ, ಆ್ಯಕ್ಟರ್ಸ್, ಡಂಪ್ ಯಾರ್ಡ್ ಆಗಿರಲಿ, ಲೊಕೇಶನ್ಸ್ ಶೂಟ್ ಮಾಡಿರೋ ನೀವು ಸಿನಿಮಾ ನೋಡಿದಾಗ, ನೀವು ಲೊಕೇಶನ್ಸ್ ನೋಡಿದಾಗ That is not a ಗೊತ್ತಾಗುತ್ತೆ. comfort zone. That is his acting responsibility. It is not. No, about I'm not saying it's a I'm comfort talking about zone. comfort zone in the sense for an actor. ಅವ್ರಿಗೆ ಇವತ್ತು ಆಕ್ಟರ್ಸ್ ಬಂದು ಮೇಡಮ್ ನಮ್ಮ ಸಿನಿಮಾ ಈಗ ಆಗ್ತಾ ಇದೆ, ಈಗ ಅವರು ಇಳ್ದಿದ್ದಾರೆ. ಬಟ್ ಹಿ ಹ್ಯಾಸ್ ದ ಪ್ರೊಡ್ಯೂಸರ್ಸ್ ಹೂ ಕ್ಯಾನ್ ಗಿವ್ ಹಿಮ್ ದಟ್. ಹಿ ಡಸಂಟ್ ಹ್ಯಾವ್ ಟು ಥಿಂಕ್ ಟೂ ಮಚ್. ಹಿ ನೋಸ್ ರಿಲೀಸ್ ಡೇಟ್ ಆರಾಮಾಗಿ ಆಗುತ್ತೆ, ರಿಲೀಸ್ ಆರಾಮಾಗಿ ಆಗುತ್ತೆ ಅಂತ. ದಟ್ ಪಾರ್ಟ್ ಐ ಆಮ್ ಸೇಯಿಂಗ್. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಹಿ ಇಸ್ ಇನ್ ದ ಕಂಫರ್ಟ್ ಝೋನ್ ಅಂತ. ಓಕೆ ಬಿಡಿ, ಆಯ್ತು. ಓಕೆ, ನೆಕ್ಸ್ಟ್ ಟೈಮ್ ಕಾರ್ತಿ ಸರ್, ತುಂಬ ಒಳ್ಳೆ ಬೆಳವಣಿಗೆ ಅನಿಸುತ್ತೆ ಸರ್, ತುಂಬ ಒಳ್ಳೆ ಬೆಳವಣಿಗೆ ಅನಿಸುತ್ತೆ. ಯಾಕಂದರೆ ಒಂದು ಸಿನಿಮಾ ರಿಲೀಸ್ ಆಗೋ ತನಕ 3 ವರ್ಷ 4 ವರ್ಷ ತಗೋತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ 9 ತಿಂಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿ, ಅಂದರೆ ರಿಲೀಸ್ ತಂದಿದ್ದೀರಾ. ಸೊ ಈ ಥರದ್ದೇ ನೆಕ್ಸ್ಟ್ ಬರ್ತಿರೋಂಥ ಪ್ರಾಜೆಕ್ಟ್ಗಳು ಅದೇ ಥರ ಒಂದು ಮಾದರಿ ಇಟ್ಕೊಂಡಿದ್ದೀರಾ ಅಂತ, ಇದೇ ಥರ ಮಾಡೆಲಲ್ಲಿ ಮಾಡಬೇಕು. ಎಲ್ಲ ಸಿನಿಮಾಗೂ ಹಂಗೆ ಅನ್ಕೊಂಡಿರೋದು ಸರ್. ನೀವು ನೋಡಿ ರೋಹಿತ್ ಅವ್ರು ಹೇಳ್ದಂಗೆ ಪ್ಲ್ಯಾನ್ ಮಾಡಿದ್ದು ಆಲ್ಮೋಸ್ಟ್ June 6th ಅಂತಲೇ ಶೂಟ್ ಟೈಮು ಆಲ್ಮೋಸ್ಟ್ ಅಲ್ಲೇ ಇಲ್ಲಿಗೆ ಆಯಿತು. ಬಟ್ ತುಂಬ ಒಂದು ಸಿನಿಮಾಗೆ ತುಂಬ ಜನ ಕೈ ಜೋಡಿಸ್ಬೇಕು. ಕೆಲವೊಂದು ಟೈಮ್ ಹಂಗೆ ಹಿಂಗೆ ಆಗುತ್ತೆ. ಬಟ್ ನೀವು ನೋಡ್ದಂಗೆ ನಾರ್ಮಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಾವುಗಳು ಮಾಡಿದ್ದೀವಿ. ಮುಂಚೆನೂ ತುಂಬ ಜನ ಮಾಡಿದ್ವಿ. 6 months ಮುಂದೆ ಹೋಗಿದ್ದಾರೆ, 1 ವರ್ಷ ಮುಂದೆ ಹೋಗಿದ್ದು. ನಾವು ಹೋಗಿದ್ದೆ ಕೇವಲ 1 ತಿಂಗಳು. ಆ 1 ತಿಂಗಳು ಬಿಕಾಸ್ ಆಫ್ ವರ್ಕ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್. ಲಾಸ್ಟ್ ಫೈನಲ್ ಸ್ಟೇಜಸ್ ಆಫ್ ರೆಕಾರ್ಡಿಂಗ್ ಅದು ಇದು ನಡೀತಿದೆ. ಬಟ್ ಎಸ್, ಎಲ್ಲ ಸಿನಿಮಾಗೂ ಇದೇ ಅಳವಡಿಸ್ಕೋಬೇಕು. ಅವ್ರು ಹೇಳ್ದಂಗೆ ನಾವಲ್ಲ. ಐ ಥಿಂಕ್ ಇಂಡಸ್ಟ್ರಿ ಇವತ್ತು ಆಚೆ ಕಡೆ ಜನ ಏನು ಮಾತಾಡ್ತಿರೋದು, ಈ ವರ್ಷ ಬಂದಿಲ್ಲ, ಅದು ಇದು. ಫಾಸ್ಟಾಗಿ ಸಿನಿಮಾ ಮಾಡಿ, ಫಾಸ್ಟಾಗಿ ಮಾಡಿ. ಐ ಥಿಂಕ್ ವಿ ಶುಡ್ ಆ ಥಾಟ್ ಬಂದಾಗ ಇಮಿಡಿಯೇಟ್ಲಿ ಮುಗಿಸಿ, ಆ ಸಿನಿಮಾ ಮುಗಿಸಿ ಏನು ಅಂದ್ಕೊಂಡಿರ್ತೀರೋ ಮುಗಿಸಿದ್ರೆ ವಿಲ್ ಆಲ್ಸೋ ಸಿ ಅ ಲಾಟ್ ಆಫ್ ಸಕ್ಸಸಸ್ ಹಿಯರ್.